ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಂಗ ಅನಂತ ಚತುರ್ದಶಿಯ ಶುಭಾಶಯಗಳು ಎಲ್ರಿಗೂ. ಮತ್ತು ನೀವೆಲ್ಲ ನಿಮ್ಮ ಪದ್ಧತಿ ಅಂತಂದ್ರೆ ನಿನ್ನೆನೇ ನಾನು ವಿಡಿಯೋದೊಳಗೆ ಹೇಳಿದ್ದೀರಿ. ಅಂದ್ರೆ ಒಬ್ಬೊಬ್ರ ಮನ್ಯಾಗ ಅನಂತ ಚತುರ್ದಶಿದು ಮೊದಲಿನಿಂದ ಮಾಡ್ಕೋತ ಬಂದಿರ್ತಾರ. ಆ ಪದ್ಧತಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡ್ತಾರ. ನಮ್ಮ ಮನೆ ಒಳಗೆ ಏನದ, ನಾ ಈ ರಂಗೋಲಿ ಈಗೊಂದು 3 ವರ್ಷದಿಂದ ಹಾಕ್ಲಿಕತ್ತೀನ್ರಿ. ನಿಮಗೂ ಕೂಡ ಲಾಸ್ಟ್ ಇಯರು ನಾ ಹೇಳಿದ್ದೆ, ಈ ವರ್ಷನೂ ರಂಗೋಲಿ ಹಾಕಿನಿ. ನನಗೇನೋ ಚಲೋ ಅನ್ಸದ. ಮತ್ತು ರಂಗೋಲಿ ಬಗ್ಗೆ ಕೇಳಲಿಕ್ಕತ್ರ ಸಾಕಷ್ಟು ಅದ. ಅಂದ್ರೆ ನಾವು ಮನಸಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ದೇವರ ರಂಗೋಲಿಗಳನ್ನ ಹಾಕ್ಲಿಕ್ಕತ್ವಿ ಅಂದ್ರೆ ಅದರದ್ದು ಚೇಂಜಸ್ ಬೇರೆ ರೀ. ಬೇಡಿದ್ದೆಲ್ಲ ಬಯಸಿದ್ದೆಲ್ಲ ಆಗ್ತದ್ರಿ. ನೀವು ಬೇಕಿದ್ರೆ ಒಂದು 3 ತಿಂಗಳು ಹಾಕಿ ನೋಡ್ರಿ, ಯಾವ್ದ ರಂಗೋಲಿ ಇರಲಿ, ಅದರದ್ದು ಇಫೆಕ್ಟ್ ಗ್ಯಾರಂಟಿ ಅದನೇ ರೀ. ನಾನಾ ಒಂದು ಎಕ್ಸಾಂಪಲ್ ನೋಡ್ರಿ ಇವತ್ತಿನ ರಂಗೋಲಿ ಮತ್ತು ಪೂಜಾ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವಿಷ್ಟು ರಂಗೋಲಿ ಡೈಲಿ ಹಾಕ್ತೀನಿ. ಮತ್ತು ಇದು ಅನಂತ ಪದ್ಮನಾಭನ್ ರಂಗೋಲಿ ಏನದಲ್ಲ, ಅನಂತ ಚತುರ್ದಶಿ ರಂಗೋಲಿ ಇವತ್ತು ಹಾಕಬೇಕು. ಹಿಂಗಾಗಿ ಇವತ್ತು ಹಾಕೀನ್ರಿ. ಮತ್ತು ಅಂಜನಾದ್ರಿ ಬೆಟ್ಟ ಅನ್ರಿ, ಇದು ಭೂವರಾಹ ಸ್ವಾಮಿ ರಂಗೋಲಿ ಇದೇನದ ಡೈಲಿ ಹಾಕ್ತೀನಿ ನಾ. ಮತ್ತು ನೈವೇದ್ಯಕ್ಕೆ ಪುಟಾಣಿ ಬೆಲ್ಲ ಇಷ್ಟೇ ನೈವೇದ್ಯ ಮಾಡೀನ್ರಿ. ಮತ್ತು ಇವತ್ತೇನು ಅಡಿಗೆ ಅಂತೀರೇನ್ರಿ, ಬಹಳ ಸಿಂಪಲ್ ಆದ ಅಡಿಗೆ. ನಿನ್ನೆನೆ ನಾನು ದೋಸೆಗೆ ಹಾಕಿದ್ದೆ, ನೋಡಿರಿ ನೀವು. ಅಷ್ಟು ಹಿಟ್ಟಂತೂ ನಮಗೆ ನಿನ್ನೆ ಒಂದು ದಿವಸಕ್ಕೆ ಖಾಲಿ ಆಗಂಗಿಲ್ಲ. ಎಲ್ಲಾರ ಮನೆಯೊಳಗೂ ಆಲ್ಮೋಸ್ಟ್ ದೋಸೆ ಹಾಕಿದಾಗ ನೆಕ್ಸ್ಟ್ ಡೇ ಉತ್ತಪ್ಪ ಪಡ್ಡು ಏನರ ಇಳ್ದ ಬಿಟ್ಟಿರ್ತಾವ್ರಿ. ಹಂಗ ನಮ್ಮ ಮನೆಯೊಳಗೂ ಕೂಡ ಇವತ್ತ ಪಡ್ಡು ಮತ್ತು ಅದ್ರ ಜೊತೆಗೆ ಒಂದಿಷ್ಟು ನಿನ್ನೆ ಪಾಲಕ್ ತಗೊಂಡಿದ್ದೀರಿ. ಪಾಲಕ್ ಇತ್ತು, ಬೀಟ್ರೂಟ್ ಇತ್ತು, ಮತ್ತು ಬದ್ನಿಕಾಯಿ 1-4, ಡೋಣ್ ಮೆಣಸಿನ್ಕಾಯಿ 1-2, ಮತ್ತು ಗಜ್ರಿ 1-2 ಇದ್ದು ರೀ. ಅವನ್ನ ಈಗ ಪಡ್ಡು ಮಾಡಿದ್ರ ಅವೆಲ್ಲ ಉಳಿದ್ ಬಿಡ್ತಾವ. ಮತ್ತು ಒಂದು ಸ್ವಲ್ಪ ರೈಸ್ ಮಾಡಿದ್ರಾಯ್ತು. ಮತ್ತು ಮಧ್ಯಾಹ್ನ ಸಾಯಂಕಾಲ ಬೇಕಿದ್ರೆ ಪಡ್ಡು ಸಾಕಾಗ್ತಾವ ಅಂತ ತಿಳ್ಕೊಂಡು ಒಂದು ರೈಸ್ ಮಾಡೀನ್ರಿ. ಟೇಸ್ಟಿಯಾದ ರೈಸು ಮತ್ತು ಹೆಲ್ದಿ ಬರೀ ಟೇಸ್ಟಿ ಅಷ್ಟೇ ಅಲ್ರಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಮಾಡ್ತೀನಿ ಇವತ್ತು. ನೀವು ಕೂಡ ಹಿಂಗೆ ಮಾಡಿ ನೋಡ್ರಿ, ಒಳ್ಳೆ ಟೇಸ್ಟ್ ಆಗ್ತದೆ. ಅದಕ್ಕೆ ನಾನು ಏನೇನು ಸಾಮಗ್ರಿ ತೊಗೊಂಡೀನಿ ಹೇಳ್ಬೇಕಲ್ರಿ ನಿಮಗೆ. ಬರೀ 1 ವಾಟಗ ಅಂದರೆ ಉದ್ದು ವಾಟಗದ್ಲಿ 1 ವಾಟಗ ಅಕ್ಕಿ ರೀ, 2 ಸೂಡು ಪಾಲಕನ್ನು ತೊಳೆದು ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊನ್ನೆನೇ ಎಲ್ಲರೂ ಡಿಸ್ಕಸ್ ಮಾಡೀವಿ, ಒಲಿ ಅಂದ್ರೆ ಬರ್ಷನ್ನು ತೊಳೆದು ಒರೆಸಿ ಅರಿಶಿನ ಕುಂಕುಮ ಏರಿಸಿ ಬೇಡ್ಕೊಂಡು ಸ್ಟಾರ್ಟ್ ಮಾಡೋದ್ರಿ. ಇವೆಲ್ಲಾನು ಪಲ್ಯ ತೊಳೆದಿಟ್ಕೊಂಡೀನಿ. ಒಂದು ಏನು ಆ್ಯಡ್ ಆಗ್ಯದ ಅಂದ್ರೆ ಪನ್ನೀರ್ ರೀ. ಪನ್ನೀರ್ 1 ಕಟ್ ಮಾಡಿ ಇಟ್ಕೊಂಡೀನಿ. ಇದು ಬೀಟ್ರೂಟು, ಇದು ಪಾಲಕ್, ಮತ್ತು ಇವು ಗಜ್ರಿ, ಎಲ್ಲ ಪಲ್ಯಗಳು ಗಜ್ರಿ, ಬದ್ನಿಕಾಯಿ, 1-2 ಸೌತಿಕಾಯಿನೂ ಬರೀ ಅದ್ರಾಗ, ಎಲ್ಲ ಡೋಣ್ ಮೆಣಸಿನ್ಕಾಯಿ, ಅಷ್ಟು 1-2-3 ಇದ್ದು ಇಟ್ಟು ಕೆಡಿಸೋದ್ರಕ್ಕಿಂತ ಫ್ರೆಶ್ ಇದ್ದಾಗೆ ತಿನ್ಬೇಕಲ್ರಿ. ಮತ್ತು 2-3 ಉಳ್ದಾಗ ಅವನ್ನ ಪಲ್ಯ ಮಾಡ್ಲಿಕ್ಕೂ ಆಗಂಗಿಲ್ಲ. ಹಿಂಗೆ ಮಸಾಲೆ ರೈಸಿಗೆ ಚಲೋ ಆಗ್ತದ, ಹೌದಿಲ್ರಿ? ಅದಕ್ಕೆ ಈಗೇನು ಮಾಡಿದೆ, ಒಗ್ಗರಣೆ ಹಾಕ್ಕೊಂಡೆ. ಜೀರಿಗೆ, ಸಾಸಿವೆ ಎಲ್ಲ ಕರಿಬೇವು ಹಾಕ್ಕೊಂಡು ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಾಳಿಸ್ಕೋತೀನಿ ರೀ. ಮತ್ತು ಇನ್ನೊಂದು ಒಲೆ ಮೇಲೆ ಬೀಟ್ರೂಟ್ ಏನು ಹೆರ್ದು ಇಟ್ಕೊಂಡೇನಿಲ್ರಿ, ಆ ಬೀಟ್ರೂಟ್ ಅದರೊಳಗೆ ತಾಳಿಸ್ಕೋತೀನಿ. ಅದರೊಳಗೆ ಇದು ಒಗ್ಗರಣೆ ಏನು ಮಾಡ್ಲಿತ್ತೀನಿ, ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಕೂಡ ಚೆಂದಾಗಿ ತಾಳಿಸ್ಕೊಳಿಕ್ಕಿಟ್ಟು ಅದರೊಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅನ್ನಕ್ಕೆ ಇಡ್ತೀನಿ ರೀ. ಅದೇ ತೆರನಾಗಿ ಈ ಕಡೆಯೂ ಕೂಡ ಇವೆಲ್ಲ ಏನು ಬದನೆಕಾಯಿ, ಸೌತೆಕಾಯಿ, ಡೊಣ್ ಮೆಣಸಿನ್ಕಾಯಿ, ಗಜ್ರಿ ಇವೆಲ್ಲ ಏನು ತೊಗೊಂಡಿನಲ್ರಿ, ಇವನು ಎಲ್ಲ ಹಾಕ್ತೀನಿ ರೀ. ಹಾಕಿ ಮತ್ತು ಪಾಲಕ್ ಒಂದು ಹೆಚ್ಚಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ಕೂಡ ಹಾಕ್ತೀನಿ. ಮತ್ತು ಇನ್ನೊಂದು ರೀ, ಪಾಲಕ್ ಪಲ್ಯ ಮಾಡಿದ್ರೆ ಟೇಸ್ಟ್ ಬೇರೆ ರೀ. ಮತ್ತು ಈ ಟೈಪ್ ನಾ ಏನು ಮಾಡ್ತೀನಿ ಅಲ್ರಿ, ಮಿಕ್ಸಿ ಹಾಕ್ಕೊಂಡು ನಾವೇನು ಇದ್ರೊಳಗೆ ಹಾಕ್ತೀವಲ್ರಿ ಮಸಾಲೆ ರೈಸ್ ಒಳಗೆ, ಪಾಲಕ್ ರೈಸ್ ಒಳಗೆ, ಅದು ಟೇಸ್ಟ್ ಅದನ್ನು ಫುಲ್ ಚೇಂಜ್ ಬರ್ತದೆ ರೀ. ಪಾಲಕ್ ಅಂತ ಅನ್ಸಂಗೆ ಇಲ್ರಿ ಆ ಥರ. ಮತ್ತು ರೈಸ್ ಕಲರು ಡಿಫ್ರೆಂಟ್ ಆಗಿ ಗ್ರೀನಿಶ್ ಕಲರ್ ಬಹಳ ಚಂದ ಆಗ್ತದೆ. ಈಗೆಲ್ಲಾನು ಮಿಕ್ಸ್ ಮಾಡ್ಕೊಂಡೇರಿ. ಇನ್ನು ಒಂದು 5 ನಿಮಿಷ, 5-10 ನಿಮಿಷ ಚಂದಾಗಿ ಕುದಿಲ್ರಿ. ಯಾಕಂದ್ರೆ ಪಾಲಕ್ ಏನಾರೆ ನಾವು ಅರ್ಧಂಬರ್ಧ ಬೇಯಿಸಿದ್ವಿ ಅಂತಂದ್ರೆ
ಅಷ್ಟೊಂದು ಟೇಸ್ಟ್ ಆಗಂಗಿಲ್ರಿ ಅದು. ಅದಕ್ಕೆ ಇದನ್ನು ಚಂದಾಗಿ ಬೇಯಿಸ್ಕೋಬೇಕು. ಮೊದ್ಲು ಇದ್ರೊಳಗೆ ಏನು ನಾನು ನೀರು ಏನೂ ಹಾಕಿಲ್ರಿ. ಮತ್ತು ಮೊದ್ಲು ಎಲ್ಲ ಪಲ್ಯ ಚಂದಾಗಿ ತಾಳಿಸ್ಕೊಂಡೆ, ಆಮೇಲೆ ಪಾಲಕ್ ಹಾಕಿ ಮತ್ತೆ ಎಲ್ಲಾನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಟೀನಿ. ಇನ್ನ ಏನೂ ಆ್ಯಡ್ ಮಾಡಿಲ್ರಿ. ಈ ಕಡೆ ಸೈಡ ಬೀಟ್ರೂಟ್ ಅದ್ರೊಳಗೆ ಸ್ವಲ್ಪ ನಾವು ಏನು ಮೊದ್ಲಿಗೆ ಪನ್ನೀರ್ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ವಿಲ್ಲ ಅದನ್ನ ಹಾಕಿ ಅದನ್ನೂ ಕೂಡ ತಾಳಿಸ್ಲಿಕ್ಕೆ ಇಟ್ಟೀನಿ. ನೋಡ್ರಿ ಈಗ ಒಂದು 10 ನಿಮಿಷ ಆಯ್ತ್ರಿ. ಇನ್ನು ಇದ್ರೊಳಗೆ ಏನದ ಅಕ್ಕಿ ಹಾಕಿಬಿಡ್ತೀನಿ ರೀ. ಅಕ್ಕಿ ಹಾಕಿ ಅದರೊಳಗೆ ಬೇಕಂದ್ರೆ ಅಲ್ಲ, ನೀವು ಬೆಳ್ಳುಳ್ಳಿ ತಿನ್ನೋರಿದ್ರಿ ಅಂದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ನಾವೀಗ 4 ತಿಂಗಳ ತಿನ್ನಂಗಿಲ್ಲ ಅಂತೇಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಂಟ್ರಿ ಆಗಿಲ್ರಿ. ನಾ ಏನದ ಅದಕ್ಕೆ ಇದ್ರೊಳಗೆ ಒಂದು ಸ್ವಲ್ಪ ಅಲ್ಲ ಹೆರೆದು ಹಾಕಿಬಿಡ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಸ್ವಲ್ಪ ಹಾಕ್ರಿ. ಅದರ ಬದಲಾಗಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೂ ಬರ್ತದ. ಮತ್ತು ಮೆಣಸಿನ ಪೌಡ್ರು, ಮೆಣಸಿನದ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಮತ್ತು ಮೆಣಸಿನ ಪೌಡ್ರು ತಂದೀನಿ ರೀ. ಅದನ್ನು ನಿಮಗೆ ಆಲ್ರೆಡಿ ತೋರಿಸೀನಿ ನಾನು. ಯಾಕಂದ್ರೆ ನಾವು ಚಾಕೆಲ್ಲ ಅದು ಮೆಣಸಿನ ಪೌಡ್ರೇ ಹಾಕ್ಲಿಕತ್ತೀವಿ ಈಗ. ಅದ್ರ ಸಲುವಾಗಿ ಆ ಪೌಡ್ರನ್ನು ನಾನು ಇದಕ್ಕೂ ಹಾಕ್ಲಿಕತ್ತೀನಿ ರೀ. ಏನೇ ಅಡುಗೆ ಮಾಡಿದ್ರು ಮೆಣಸಿನ ಪೌಡ್ರ್ ಒಂದಿಷ್ಟು ಹಾಕ್ಲಿಕತ್ತೀನಿ. ಟೇಸ್ಟ್ ಬರ್ತದ್ರಿ. ಅದನ್ನು ನೀವು ಹಂಗೆ ಮಾಡಿ ನೋಡ್ರಿ. ಕಡಿಕ ನೀವು ಬೆಳ್ಳುಳ್ಳಿ ಏನಾರ ಕುಟ್ಕೊಳಿಗತ್ತಿದ್ರಂದ್ರು ಅದ್ರ ಜೋಡಿ ಕುಟ್ಕೋರಿ. ಬೆಳ್ಳುಳ್ಳಿ ತಿನ್ಲಾರ್ದವ್ರಿದ್ರಂದ್ರೆ ಹಂಗೆ ಒಂದು 4-5 ಮೆಣಸು ಕುಟ್ಟಿ ಹಾಕಿದ್ರು ನಡೀತದ್ರಿ. ನೋಡ್ರಿ ಮಸಾಲೆ ಪುಡಿ ಅದರ ಜೊತೆಗೆ ಮೆಣಸಿನ ಪೌಡ್ರು ಹಾಕಿದೆ. ಮತ್ತು ಮಸಾಲೆ ಪುಡಿ ಮಾಡಾಕಿದ್ದೀನಿ ರೀ, ತೋರಿಸ್ತೀನಿ. ಅದ್ರ ಮುಂದೊಂದು ಕ್ವಶನ್ ಅದ, ನನಗೆ ಗುರ್ತದ ರೀ ಅದು. ನೋಡ್ರಿ ಈ ರೈಸ್ ಕಲರ್ ಎಷ್ಟು ಚಂದ ಆತ, ರೆಡ್ ಕಲರ್. ಇದು ರೈಸ್ ಫುಲ್ ರೆಡಿ ಆದ್ಮೇಲೆ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಅಂದ್ರೆ ಅದನ್ನು ಒಂದು ಕಲರ್ ಚಂದ ಆಗ್ತದ. ಇನ್ನೂ ಉದುರು ಆದ್ರಂತೂ ಇನ್ನೂ ಮಸ್ತ್ ಕಲರ್ ಬರ್ತದ್ರಿ. ಬಟ್ ಬಾಯ್ಲ್ಡ್ ರೈಸ್ ತಂದ್ರೆ ಉದುರು ಆಗ್ತದ್ರಿ. ಬಟ್ ನಾವು ಬಾಯ್ಲ್ಡ್ ತರಂಗಿಲ್ಲ, ಹಿಂಗಾಗಿ ಪಾಲಿಶಿಡ್ ತರಬಾರ್ದ್ರಿ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲಂತ. ಹಿಂಗಾಗಿ ನಾವು ಇವನ್ನೇ ತಂದಿರ್ತೀವಿ. ಒಂದು ಸ್ವಲ್ಪ ಮುದ್ದಿನೇ ಆಗ್ತದ, ಬಟ್ ಟೇಸ್ಟಿ ಇರ್ತಾವ್ರಿ. ಸೋನಾ ಮಸೂರ್ ಅಕ್ಕಿ ಅಂತೇಳಿ ಅವನ್ನ ತರ್ತೀವಿ. ನೋಡ್ರಿ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಡಬ್ಬಿ ಸಲುವಾಗಿ ಎಲ್ಲರೂ ಕಾಯ್ತಿರ್ತಾರ್ರಿ. ಅದಕ್ಕೆ ಅಡಿಗೆ ಮಾಡಿ ಡಬ್ಬಿ ಹಾಕಿ ಕೊಟ್ಟೆ ಅಂತಂದ್ರೆ ನಂದು 85% ಕೆಲಸ ಮುಗ್ದಂಗ್ರಿ. ಅಂದ್ರೆ ಮುಂದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ 100% ಕೆಲಸ ಕಂಪ್ಲೀಟ್ ಆದಂಗೆ ಹೋಲ್ಡ್ ಇದ್ದು. ಮತ್ತು 2-3 ದಿವಸದಿಂದ ಒಂದು ಪ್ರಶ್ನೆ ಬರ್ಲಿಕ್ಕತ್ತದ, ನೀವು ನೆಲ್ಲಿಕಾಯಿ ದಿನನಿತ್ಯ ನಿಮ್ಮ ಮನ್ಯಾಗ ಇರ್ತಾವ, ಮತ್ತು ನೀವು ಹೆಂಗೆ ಸ್ಟೋರ್ ಮಾಡಿ ಇಡ್ತೀರಿ ಅಂತ ಹೇಳಿ. ನೋಡ್ರಿ ಈಗ ಪ್ಲಾಸ್ಟಿಕ್ ಕವರ್ ಅಂದ್ರೆ ಪ್ಲಾಸ್ಟಿಕ್ ಅಲ್ರಿ, ಒಂಥರ ಸ್ಮೂತಿ, ಅದು ಕ್ವಾಲಿಟಿದ ರೀ. ಇಂಥದ್ರೊಳಗೆ ಅವರು ಹಾಕಿ ಕೊಟ್ಟಿರ್ತಾರ್ರಿ. ನೋಡ್ರಿ ಹಿಂಗಿರ್ತಾವ ನೆಲ್ಲಿಕಾಯಿ. ಇದು ನಿನ್ನೆ ತೊಗೊಂಡು ಬಂದೀವಿ ನಾವು. ಮತ್ತು ನಾವು ಸ್ವಲ್ಪ ತರ್ತೀವಿ ರೀ. ಮತ್ತು ಇದು ಜೂಟ್ ಬ್ಯಾಗ್ ರೀ. ನಿಮಗೆ ಹೇಳ್ತೇನೆ ರೀ ಹೆಂಗೆ ಇಡೋದು. ನಾವಂತೂ ಹಿಂಗೆ ಖುಲ್ಲಾನ ಇಟ್ಟಿರ್ತೀವಿ. ಯಾಕಂದ್ರೆ ನಾವು ರೀ ಜ್ಯೂಸಿಗೆ, ಆರ್ತಿಗೆ, ಅದಕ್ಕೆ ಇದಕ್ಕೆ ಯೂಸ್ ಮಾಡಿಬಿಡ್ತೀವಿ ರೀ. ಹಾಗಾಗಿ 2-3 ದಿವಸಕ್ಕೆ ಇವು ಮುಗಿದ್ಬಿಡ್ತಾವೆ. 3 ದಿವಸ ರೀ. ಮತ್ತೆ ತೊಗೊಂಬರ್ತೀವಿ ವಾರದಾಗ 2 ಸರಿ. ಅದಕ್ಕೆ ನಾನು ಫ್ರಿಜ್ ಒಳಗೆಲ್ಲ ಇಡಂಗಿಲ್ಲ. ಮತ್ತು ನೀವು ಫ್ರಿಜ್ ಒಳಗೆ ಫ್ರಿಜ್ ಇದ್ದವರು ಇಂಥ ಜೂಟ್ ಬ್ಯಾಗ್ಸ್ ಏನು ನಾನು ತೋರಿಸಿದ್ನಲ್ರಿ, ಅಂಥ ಬ್ಯಾಗ್ನೊಳಗೆ ಹಾಕಿ ಕಟ್ಟಿ ಇಡ್ರಿ. ಫ್ರಿಜ್ ಒಳಗೆ ಇಟ್ರಿ ಅಂತಂದ್ರೆ ಅವು ಏನಿಲ್ಲ ಅಂದ್ರೂ ಒಂದು 8-10 ದಿವಸನೂ ಕೆಡಂಗಿಲ್ರಿ. ಇದು ನನಗೆ ಹೆಂಗೆ ಗೊತ್ತದ ನಾ ಫ್ರಿಜ್ ಯೂಸ್ ಮಾಡ್ಲಾರ್ದ ಅಂತಂತೀರೇನ್ರಿ. ನಾವು ಲಾಸ್ಟ್ ಇಯರ್ ರೀ ಒಂದು ಅಂಗಡಿಗೆ ಹೋಗಿದ್ದೆ ರೀ. ಅವಾಗ ನೆಲ್ಲಿಕಾಯಿ ತೊಗೊಂಡು ಅವ್ರ ಅಂಗಡಿಗೆ ಹೋಗಿ ಏನೋ ಪರ್ಚೇಸ್ ಮಾಡ್ಕೊಂಡು ಅಂಗಡಿ ಒಳಗೆ ನೆಲ್ಲಿಕಾಯಿ ಒಂದು 1.5 kg ತೊಗೊಂಡಿದ್ದೀರಿ. ಅವ್ರ ಅಂಗಡಿಯಾಗ ಬಿಟ್ಟು ಬಂದಿದ್ದೀರಿ. ಮುಂದೆ ನಾವು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ಅವ್ರಂದ್ರು, ಹೌದ್ರಿ ನಮ್ಮಲ್ಲಿ ನಿಮ್ಮ ನೆಲ್ಲಿಕಾಯಿ ಬಿಟ್ಟು ಹೋಗಿರಿ, ಬಟ್ ನಾ ಏನು ಮಾಡೀನಿ ಮನೆಗೆ ತೊಗೊಂಡು ಬಂದೀನಿ. ತೊಗೊಂಡು ಬಂದು ಸೇಫ್ ಜಾಗದಾಗೆ ಇಟ್ಟಿವ್ರಿ, ನಾವೇನು ಅವನ್ನ ಯೂಸ್ ಮಾಡಿಲ್ಲ. ಮತ್ತು ನಾಳೆ ನಾನು ಡ್ಯೂಟಿಗೆ ಬಂದ ಕೂಡಲೇ ನಿಮ್ಗೆ ಕಾಲ್ ಮಾಡ್ತೀವಿ ಬರ್ರಿ ಅಂದ್ರು. ಆಯ್ತು ರೀ ಅಂದೇರಿ. ಅವಾಗ ಮತ್ತೆ ನಾವು ನೆಕ್ಸ್ಟ್ ಡೇ ಅವ್ರಿಗೆ ಕಾಲ್ ಮಾಡಿ ಕೇಳಿದೇರಿ. ಅವ್ರು ಮರ್ತು ಬಂದೀನಿ ಅಂದ್ರು. ಅವಾಗೂ ಹೋಗ್ಲಿಲ್ರಿ. ಅದರ ನೆಕ್ಸ್ಟ್ ಡೇ ಅವ್ರು ಕಾಲ್ ಮಾಡಿದ್ರಿ, ಇವತ್ತು ತೊಗೊಂಡ್ ಬರ್ಲಿ ಏನ್ರಿ ಅಂದ್ರಿ. ಇಲ್ರಿ ನಾವು ಬಿಜಿ ಇದ್ದೀವಿ, ನಾಳೆ ತೊಗೊಂಬರ್ರಿ ಅಂದ್ವಿ. ಒಟ್ಟ ಹಿಂಗ ಅವ್ರು ಬಿಜಿ ನಾವು ಬಿಜಿ ಅನ್ಕೋತ ಒಂದು 8 days ಹೋಯ್ತ್ರಿ. ಆಮೇಲೆ 8 days ಆದ್ಮೇಲೆ ನಾ ಅವ್ರಿಗೆ ಒಂದ್ ದಿವ್ಸ ಹೇಳ್ದೆ, ಇಲ್ರಿ ನಾವು ಸಂಡೇ ಅದ ಬರ್ತೀವಿ, ನೀವು ಬರೋ ಮುಂದೆ ತೊಗೊಂಡ್ ಬರ್ರಿ ಅಂದ್ವಿ. ತೊಗೊಂಬಂದಿದ್ರಿ. ಅವರು ಇಂಥ ಬ್ಯಾಗ್ನಾಗ ಹಾಕಿಟ್ಟಿದ್ರಿ. ನಾ ಹೆಂಗೆ ತೊಗೊಂಡಿನಿ ಹಂಗೆ ಇದ್ದು ರೀ ನೆಲ್ಲಿಕಾಯಿ. ಒಟ್ಟ ಕೆಟ್ಟಿದ್ದಿಲ್ರಿ. ಅವರು ಇಂಥ ಜೂಟ್ ಬ್ಯಾಗ್ನಾಗ ಇಟ್ಟಿದ್ರು. ಆದ್ರೆ ನನಗಿದು ಸ್ಟೋರ್ ಮಾಡಿ ಇಡೋದು ಗೊತ್ತಿರಲಿಲ್ಲ, ಅವರಿಂದಾನೇ ಗೊತ್ತಾಗಿದ್ದು. ಅದಕ್ಕೆ ನಿಮಗೂ ಕೂಡ ಇದನ್ನ ಹೇಳಿನ್ರಿ.
ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.